ಮಾರ್ಸಕ್ಕೆ ಮಾಡಿದೀವಮ್ಮ ಗಾಡಿ. ಹಾಂ ರೀ 28,000 ಮಾಡಿ. ಎಲ್ಲಿ ತಂದ್ರಿ ಇದನ್ನು ಹಾಂ ನಾನೇ ಮಾಡಿಸಿದ್ದೇನೆ. ಹೌದಾ ರೀ ಅಗದಿ ಬೇಕಾದ ಹುಡುಗ ನಮಗೆ ಅವ್ನು ಮಾಡಿಕೊಟ್ಟಾನೆ. ರೊಟ್ಟಿ ಹೇರಕ್ಕೆ ಜೋಳ ಹೇರಕ್ಕೆ 8 ಕ್ವಿಂಟಲ್ 10 ಕ್ವಿಂಟಲ್ ಜೋಳ ಹಾಕ್ಕೊಂಬರ್ತವೆ. ಹೌದು ಬೈಕ್ 2 ಬೈಕ್ ನಮ್ಮ ಅಲ್ಲೊಂದು ಐತೆ ಅದು ಮುಂದೊಂದು ಐತಿ. 2ಕ್ಕೂ ಜಕ್ಕೊಂಡು ಹೋಗೋಕೆ ಮಾಡಿ 4 ಮಂದಿ 6 ಮಂದಿ ಕೂಡಿ ಜಾತ್ರೆ ಮಾಡಿ ಬರ್ಬೋದು. ಅದ್ರ ಕುತ್ಕೊಂಡು ಕೊಲ್ಲಾರಿ ಮಾಡಿದ್ದೆ ಅಂತ ನಾನು. ನೋಡಮ್ಮ ಇದು ನಮ್ಮದು ಗಿರಣಿ ಕಾಟ. ಹಾಂ ರೀ ಆಮ್ಯಾಗ ಇದು ರೀಡಿಂಗ್ ಈ 1ನೇ ತಾರೀಕಿನಿಂದ ಏನು ರೀಡಿಂಗ್ ಐತಿ ಅದೆಲ್ಲ ಐತೆ ನೋಡಮ್ಮ. 35 ವರ್ಷ ಆಯ್ತಂದ್ರಲ್ರಿ ಇಟ್ಟಿನ ಗಿರಿನ ಮಾಡಿ. ಹಾಂ ಆಗೈತೆ. ಹೌದು ರೀಡಿಂಗ್ ಇರ್ತೈತಿ. ಹಾಂ ಹೌದಾ ಎಲ್ಲ ರೀಡಿಂಗ್ ನಮ್ಮದು. ಹಾಂ ಎಷ್ಟು ಹೋಯ್ತು ಎಷ್ಟು ಬಂತು ಯೂನಿಟ್ ಎಷ್ಟು ಸುತ್ತು ಅಂತೆಲ್ಲ ಲೆಕ್ಕ ಇರ್ತೈತಿ. ಇದು ನೀನು ಇದು 24 ಹೋದಲ್ಲಮ್ಮ. ಹಾಂ ನೀವು ಸಂಜೆ ಮುಂದೆ ಗಿರಾಕಿ ಹೆಚ್ಚಿಗೆ ಅವಾಗ ಇದು ಮಾಡ್ತೇವೆ. ಕೆ ಜಿ ಗಟ್ಲೆ ತೊಗೋತೀರೇನ್ರಿ? ಹಾಂ 5 ರೂಪಾಯಿ ಕೆ ಜಿ ಅಮ್ಮ. 5 ರೂಪಾಯಿ ಕೆ ಜಿ. ಹ್ಞೂ ಇದ್ರಾಗ ಎಷ್ಟು ದುಡಿತೀರಿ ತಿಂಗಳು? ಲೆಕ್ಕ ಇಲ್ಲ ಬಿ ನಂದು ನಾವು ಸಾಬೂನು ಇದ್ದಂಗೆ ಬಿ ಅಂತ ಹೇಳಿ ನನ್ನಿಂದ 5 ರೂಪಾಯಿ ಇಲ್ಲ ಹೋಗುವ ಅಂತ. ಹಾಂ ನನ್ನ ಅವ್ರು ತಂದು ಕೊಡಲಿ. ನನ್ನ ಹತ್ರ 5 ರೂಪಾಯಿ ಬಿಟ್ಟಿದ್ದು ಹುಡ್ಕೇತಾರ ಮನೆ ಬಿಟ್ಟಿದ್ದೆ ಜಾ ಕೊಡಿಲ್ಲ ಅಂತ. ಅವ್ರು ಕೊಡೋದು ಹೇಳಂಗಲ್ಲ, ನಮ್ಮ ಹತ್ರ ಬಿಟ್ಟಿದ್ದು ಹೇಳ್ತಾರೆ ಅವ್ರು ಯಾವಾಗಲೂ. ಹಾಂ ಅದು ಆ ಮಷಿನ್ ರೀ ಅದು ಹೇಳ್ತೇನೆ. ಇದು ಹಿಟ್ಟಿನ ಹಾಂ ಇಟ್ಟು ಇದನ್ನ ಹಿಟ್ಟು ಬೀಸ್ತೇವಮ್ಮ. ಇದು ಎಲ್ಲ ಹಾಕ್ತೀವಿ ಇದ್ರಾಗ. ಹಿಟ್ಟು ಹಾಕ್ತೀವಿ, ದನದ ನುಚ್ಚು ಮಾಡ್ತೀವಿ ಇದ್ರಾಗ, ಹಾಂ ರೀ ಎಲ್ಲನೂ ಮಾಡ್ತೀವಿ ಇದ್ರಾಗ. ಆ ಕಡೆನೂ ಒಂದು ಕುಂದಿರ್ಸಂಗೆ ಮಾಡೀನಮ್ಮ. ಅದು ಹಂಗೆ ಇಟ್ಟಿನ ಕುಂದಿರ್ಸಿಲ್ಲ ಅದನ್ನು. ಹಾಂ ಅದೇ ಅದ್ರದ್ದು ರೀ. ಅದನ್ನ ಏನಾರು ಹಾಕ್ಯಬೋದು ನಾವು ಬೇಕಾದ ಹಾಕ್ಯಬೋದು. ಅದು ಇದು ಅನ್ನಂಗಲ್ಲ. ಹಾಂ ಹಾಂ ಎಲ್ಲನೂ ಮಾಡ್ಕೊಬೋದು ನೋಡಮ್ಮ ಇದ್ರಾಗ ನಾವು. ಎಷ್ಟು ಕೊಟ್ರಿ 3ಕ್ಕೆ ರೀ? ಅವಾಗ ಕಮ್ಮಿ ಇದ್ದು ಬಿಡಮ್ಮ. ಈಗ ನೋಡಿ ಇದು ಒಂದ ಈ ಮಾಡಲ್ ತರಕ್ಕೆ ಹೋದ್ರೆ 80,000 ರೂಪಾಯಿ ಬೇಕದು ಒಂದಕ್ಕೆ. ಕಲ್ಲು ಗಿಲ್ಲು ಎಲ್ಲ ಸೇರಿ ಕೊಟ್ಟಾರ ಅವರು. ಮೊದಲೇ ಅಲ್ವೇ 25-30 ಇದ್ದು. ಎಲ್ಲಿ ತಂದ್ರಿ ಮಷಿನ್? ಇದು ಸೆಕೆಂಡ್ ಹ್ಯಾಂಡ್ ತೊಗೊಂಡೆ ಅಮ್ಮ ಇದನ್ನು ನಾನು. ಹಾಂ ರೀ ಹಾವೇರಿ ಒಳಗೆ. ಹಾಂ ಹೌದಾ ಈ ಗಿರಣಿ ಏನೈತಲ್ಲ ಹಾಂ ನಾನೇ ಕೊಡಿಸಿದ್ದೆ ಇದನ್ನು. ಹಾಂ ಬ್ಯಾಡಿಗೆ ಒಳಗೆ ಅವರಿಗೆ ಲೋನ್ ಆಗಿತ್ತು, ಅಲ್ಲಿ ತೊಗೊಂಬಂದಿದ್ರು ಅವರು. ಈ ಮಷಿನ್ ಅದು ಮೋಟ್ರ್ ಇದ್ರದ ಅಮ್ಮ. ಅದು ಈ ಕಲ್ಲಿನ ಕೂಟನ ಅವ್ರಿಗೆ ಹಾಕಿ ಕೊಟ್ಟಿದ್ದೆ ನಾನು. ಅವ್ರು ಪಾಪ ಸತ್ಬಿಟ್ರು ಅವರು. ಅವ್ರ ಅಮ್ಮಾರು ಬಂದು ನಿನಗೆ ಕೊಡೋದಪ್ಪ, ನಾ ಯಾರಿಗೂ ಕೊಡೋಂಗಿಲ್ಲ ಅಂದ್ರೆ ಅವ್ರು ನನಗೆ ಕೊಟ್ಟರು ಅವರು. ಅವಾಗ ಲೋನ್ ತೊಗೊಂಡಿದ್ರೇನ್ರಿ? ಇವ್ನು ರೊಕ್ಕ ಕೊಟ್ಕೊಂಡೆ ಅವಾಗ ನನಗೆ. ಇದು ಇತ್ತು ಸ್ವಲ್ಪ ಅಲ್ಲಿ ಇವು ಅಲ್ವಾ 10-12 ಸಾವಿರ ಎಲ್ಲಿ ಸಂಬಂಧ ಕೊಡು. ಅನ್ಯಾಕೆ ಲೋನ್ ಮಾಡಕ್ಕೆ ಹೋಗಿದ್ದಿ? ಹೌದಾ ಹೌದಲ್ಲ ನಾ ಹೇಳಿದೆ. ಈಗ ಲಕ್ಷ ಗಂಟ್ಲೆ ಅಂದ್ಬಿಟ್ಲೆ ಮಾಡೋಕೆ ಯಾರು ಕೊಡ್ತಾರವ? ಮಾಡಬೇಕಾ ನಾನು? ಮಾಡಿದ್ವಿ. ಏನಿಲ್ಲ ನೋಡಿ ಇಷ್ಟಂತೂ ಇವೆಲ್ಲ ನಾವು ಮಾಡಿವಮ್ಮ. ಇವು ನೋಡಿ ಇದು ಹಿಂಗೆ ಅಂದೆ ಇದನ್ನು ರೆಡಿ ಇದು ಮಾಡ್ಯಾರ ಅಲ್ಲಿ ಮೇಲೆ. ಇದು ಮೋಟ್ರ್ ಕುಂದ್ರಸಾಕಿ ಇವು ಎಲ್ಲ ಫೌಂಡೇಶನ್ ಇಲ್ಲಿದೆ, ಬರೀ ಇದ್ರ ಮ್ಯಾಗ ಐತಿ. ಹಿಂಗೆ ಅಂದೆ ಅದಾಗ ಬಿಡ್ರಿ ನಾನೇ ತಂದು ಕೊಡ್ತೀನಿ ಅಂತ ಅವನ ತಂದು ಕೊಡ್ತೀನಿ. ₹1 ಅಯ್ಯೋ ಎಷ್ಟು ಅಂದ್ರೆ ಹೋಗ್ರಿ ನಿಮ್ಮ ಕೂಟಾಗ ಏನಂತ ಹಂಗೋಗ ಧೂಳ ಪಾಳ ಎಲ್ಲ ಯಾಕನೂ ಮಾಡ್ಯಾವ. ಏನವ ಎಲ್ಲ ದೇವರು ಒಂದು ರೀತಿಯಿಂದ ನಾನು ಇದು ಮಾಡೀನಿ. ದೇವ್ರು ನನಗೊಂದು ರೊಟ್ಟಿ ಕೊಟ್ಟಾನ. ಆ ರೊಕ್ಕ ಕೊಟ್ಟಿಲ್ಲ ಅವ್ನು ತಾಯಿ ನಡ. ಅವ ರೊಕ್ಕನ ಕೊಡುವಲ್ಲ ಅವ. ಏನು ಮಾಡ್ಬೇಕು ಅವಾಗ? ಅದಲ್ರಿ ಕೊಡ್ರಿ ಉಣ್ಣಾಕೈತಿಲ್ಲ ನಿನಗಂತ. ಉಣ್ಣಾಕೈತಿ ಉಡಾಕೈತಿ ಸಾಕು ನಿನಗೆ, ರೊಕ್ಕ ಇದ್ದು ಸಾಕು ಬರ್ತೈತಿ ನಿನಗೆ ಅಂತ ನಾವು. ಹೌದಲ್ಲಮ್ಮ? ನಾ ಹೇಳ್ದೆ ಅದಕ್ಕೆ ಸಾಕು ನನಗೆ ಹೆಂಗೆ ಇಟ್ಟಾನ ಅದು ಹಿಂಗೆ ಇಟ್ಟರೆ ಸಾಕು ನಮಗೆ. ನಮ್ಗೆ ಎದಕ್ಕೆ ಬೇಕಾಗೈತಮ್ಮ ಅದು? ಹಾಂ ಹೆಚ್ಚಿಂದ ಎದಕ್ಕೆ ಬೇಕು ದಾರ? ಹೌದಲ್ಲ? ಸಾಕು ಇದ್ರ ಮ್ಯಾಗ ಇದ್ರೆ ದುಡಿಮೆ ಮ್ಯಾಗನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮತ್ತೇನು ಬೇಕಮ್ಮ ಈಗ ನಿನಗೆ? ಬಾ ಲಕ್ಷ್ಮಿ. ಜೀವದ ಗೆಳೆಯ ಏನ್ರಿ ಇವರು? ಹಾಂ ಜೀವದ ಗೆಳೆಯ. ಎಷ್ಟು ವರ್ಷದ ಸ್ನೇಹ? ಅದ ಅದು ಏನೋ ಐತಿ ಅಲ್ಲಿ ಹೆಂಗೆ ಇದು ಎಂಥದ್ದು ಇದು ಅಂತ ಐತಿ ಗೆಳತನದ್ದು. ಮಾಲಿಂಗನ ಬಳ್ಳಿ
ತುದಿ ಇಲ್ಲದ ಬಳ್ಳಿ. ನಮ್ಮ ಮಕ್ಕಳಿಗೆ ಹೆಸರು ಕೊಟ್ಟರೆ ಇರೋದೆ ಹಾಂ ರೀ ಬಳ್ಳಿ ತುದಿ ಇಲ್ಲದ ಬಳ್ಳಿ ಇರ್ತಾವೆ. ಒಂದು ಅಲ್ಲಿ ಯಾರ್ದಾರು ಕೊಡು ಸೇರಿಸ್ಬೇಕು, ಯಾರ್ದಾರು ಕೊಡು ಯಾರ್ದು ಬೆಳ್ಸೋದಿಲ್ಲ ಅವು. ಏನು ಕೊಡ್ತಾರೆ ಅಷ್ಟು ಇಷ್ಟು ನನಗೆ ಅಂದರೆ ತುದಿ ಇಲ್ಲದ ಬಳ್ಳಿ ಅಂತ ಒಂದು ಬುದ್ಧಿ. 40 ವರ್ಷಲಿದ್ದ ಬೆಸ್ಟ್ ಸ್ನೇಹ ಬೆಳಿತೆ. ಸ್ನೇಹ ನಮ್ದು ಸ್ನೇಹ. ಅದು ಸ್ನೇಹ ನಮ್ಮದು. ಆಮ್ಯಾಗ ಏನು ಎಲ್ಲನೂ ಜೀವನ ಊಟಕ್ಕೆ ದುಡಿಮೆಗೆ ಊಟಕ್ಕೆ ಬರ್ತಾನಿಲ್ಲ. ಹೌದಾ? ಇಷ್ಟ ಮತ್ತೊಂದು ಏನಿಲ್ಲ ನಮ್ಗೆ ಸಾಕು. ನಮ್ಗೆ ಅದನ್ನು ಬಿಟ್ಟು ಏನೈತಿ ನಮ್ಗೆ? ಸಾಕು. ಈಗ ನಿಮ್ಮಂತರ 4 ಮಂದಿ ಬಂದ್ರೆ ಊಟ ಮಾಡಿ ಹೋಗ್ರಿ ಅಂತ ಅದ ನನಗೆ. ಹಿಂದೆ ಹಿರಿಯರು ಒಂದು ಇದು ಹೇಳ್ಯಾರಮ್ಮ, ಏನು ರೀ? ಊರಿಗೊಂದು ಮನೆ ಕಟ್ಟಂದಾರ. ಹಾಂ ಕಟ್ಟಿಯ ನೀನು? ಕತೆ ಹೇಳ್ಬಿಡ್ರಿ. ಕಟ್ಟಿಯ ಕಟ್ಟಿಲ್ ಬಿಡ್ರಿ. ನೀನು ಗೌಡ್ರು ಕಟ್ಟ್ಯಾರ ಅಂತ ಕೇಳು. ಅವ್ರು ಕಟ್ಟಿರೇನ್ರಿ ಅಜ್ಜಾರ? ನಾವು ಕೊಟ್ಟಿವಿ, ನೀವು ಕೊಟ್ಟಿವಿ. ಹಾಂ ಈಗ ಅವ್ರ ಹಿರಿಯರು ಏನು ಯಾಕೆ ಹೇಳಿದ್ರಿ ಈ ಮಾತು ಅಂತಂದ್ರೆ, ಇದು ಅನುಭವದ ಮಾತಮ್ಮ. ನೀನು ನೆನ್ಪಿಟ್ಟು ಇದನ್ನ. ಹಾಂ ರೀ ಊರಿಗೊಂದು ಮನೆ ಕಟ್ಟನಾರ ಹೋಗಿ ಅಲ್ಲಿ ಮನೆ ಕಟ್ಸಕ್ಕಾಕತ್ತೆ ನಿನಗೆ? ಆಗಲ್ರಿ. ಇಲ್ಲ. ಈಗ ನೀನು ಹುಬ್ಬಳ್ಳಿ ಐಕಿ, ಹಾಂ ಹಾಂ, ಹ್ಞೂ ನಾನು ಹುಬ್ಬಳ್ಳಿಗೆ ಬಂದು ಮನೆ ಕಟ್ಟಕ್ಕಾಕತ್ತೇನ? ಆಗಲ್ರಿ. ನಿನ್ನ ಮನೆ ಐತಲ್ಲ, ಅದು ನನ್ನ ಮನೆ. ಏನು ಸಂಬಂಧ ಐತಲ್ಲ, ಆ ಸಂಬಂಧ ಅದ ಒಂದು ಮನೆ. ಅದು ನಮ್ಗೆ ಕಟ್ಟಲ್ಲ ಊರಿಗೊಂದು ಮನೆ. ಎಲ್ಲ ಊರಾಗ ಅದಾರ, ಎಲ್ಲ ಊರಾಗೂ ಮನೆ ಕಟ್ಟೇನೆ ಅಂತ ನಾನು. ಸಂಬಂಧ ಬೆಳೆಸಿ ನಾನು ಎಲ್ಲರ ಮನ್ಯಾಗ. ಹ್ಞೂ, ಮತ್ತು ಮನೆ ಏನಲ್ಲ ಅನ್ಬೇಕು. ಹಾಂ ಅಂತಾರೆ. ಈಗ ನೀವು ಬಂದೆ, ಹಾಂ ರೀ ನಾ ಯಾವಾಗ ಬಂದ್ರು 1000 ರೂಪಾಯಿ ಮನೆ ನಂದ ಅಂತ ನಾನು. ಯಾವ್ದು ನಿಮ್ಮ ಮನೆ ನಂದ? ಕರೆ ಸುಳ್ಳ? ಒಂದು ಬೆಲೆ ರೀ, ಸಂಬಂಧಕ್ಕನ ಒಂದು ಬೆಲೆ ಮನೆ. ಹೌದಮ್ಮ. ಸಂಬಂಧ ಅನ್ನೋದಕ್ಕೆ ಭಾಳ ಮಹತ್ವ ಐತಿ. ಒಂದು ಅನ್ನಕ್ಕೆ ಏನು ಈಗ ನೋಡು, ರಾಜ್ಯಾಗ ಮರ್ಯಾದೆ ಇರ್ತೈತಿ. ಯಾಕೆ ಹೇಳು? ಯಾಕೆ? ಅವ ಚಿನ್ನದ ರಥದಾಗ ಅಡ್ಡಾಡ್ತಾನೆ, ಚಿನ್ನದ ಪಲ್ಲಕ್ಕಾಗ ಅಡ್ಡಾಡ್ತಾನೆ. ಅವಂಗೆ ಇದು ಇರ್ತೈತಿ. ಕರೆಯವ? ಕರೆನ ರೀ. ರೈತ ಎತ್ತಿನ ಗಾಡಿಯಾಗ ಅಡ್ಡಾಡ್ತಾನ, ಅವನಷ್ಟು ದೊಡ್ಡವ ರಾಜ ಅಲ್ಲ. ಹೌದ್ರಿ. ರೈತ ದೇಶದ ಬೆನ್ನೆಲುಬು. ಅವ್ರ ದುಡಿಲಿಕ್ಕರ ದೇಶ ಎಲ್ಲಿದ್ದು ಮತ್ತೆ ಯಾರ ರಾಜ ತಗೊಂಡು ಮಾಡಿದ್ರಿ? ಅವ ಚಿನ್ನದ ರಥಾಗ ಹೋಗ್ತಾನ, ರೈತ ಎತ್ತಿನ ಬಂಡ್ಯಾಗ ಹೋಗ್ತಾನ, ಗಾಡ್ಯಾಗ ಹೋಗ್ತಾನ, ಚಕಡ್ಯಾಗ ಹೋಗ್ತಾನ. ಅವನ ದೊಡ್ಡವ ಅಂತ, ರೈತನ ದೊಡ್ಡವ. ಈಗ ನಿನ್ನ ಅಭಿಪ್ರಾಯವ? ನಮ್ದು ರೈತರ ಬೇಡ್ರಿ. ಹೌದಲ್ಬಿ? ಎಲ್ಲನೂ ನನ್ನ ಕಡೆ. ಈಗ ನೋಡಿ, ಹಂಗ ಮಾಡಿನ ಎಲ್ಲ ಮಾಡು. ನೀ ಎಷ್ಟ ಚಲೋ ಮಾಡು, ನಿನಗೊಂದು ಕೆಟ್ಟ. ನೀ ಕೆಟ್ಟ ಮಾಡು, ಭಾಳ ಚಲೋ. ಅದನ್ನ ಕಾಯಂಗಿಲ್ಲ ಯಾರು ಅವರು. ಜಗತ್ ಕನಿ ಕೆಟ್ಟದ ಕಾಣತ್ರಿ, ಒಳ್ಳೇದು ಕಾಣಲ್ ಬಿಡ್ರಿ. ಅಲ್ಬಿ ಅದು ಸತ್ಯಕ್ಕೆ, ಅದು ಯಾವಾಗಲೂ ಸತ್ಯನ ಅದು. ಕರೆಯವ? ಹೌದ್ರಿ. ಹೌದಲ್ಲ ಮಾತು. ನಾ ಏನಿಲ್ಲ, ನಾನು ಆಗಲಿಗ ಏನಿಲ್ಲ. ಈ ಹಿಂದೆ ಇವನ್ರಾಗೂ ಒಂದು ಪ್ರಶ್ನೆ ಕೇಳಿದಾಗ ಇದನ್ನ ಹೇಳಿದ್ವು. ಯಾಕ್ರಿ ಗೌಡ್ರ, ಯಾವ್ದಂದು ದೀಪದ ಬುಡಕ್ಕೆ ಕತ್ಲ ನಮ್ಮದು ವಾದ. ಈಗಲಾರ್ದಿಲ್ಲ. ಕರೆ ಸುಳಮ್ಮ. ಕರೆನ ರೀ. ನೋಡಿಬೇ ನೀನು ನೋಡಿಲ್ಲ? ಸುಮ್ಮನೆ ನೋಡಿಲ್ಲ ನೀನು? ಸುಮ್ಮನೆ ನೋಡಿನ್ರಿ. ನೋಡಿನ್ರಿ. ಎಷ್ಟು ವರ್ಷದಿಂದ ನೋಡಿವ? ಭಾಳ ವರ್ಷ ಸಣ್ಣಕ್ಕಿದ್ದಾಗಿಂದ ನೋಡಿದಿ. ಅದನ್ನ ಹಚ್ಚಿದ್ರಿ ಏನಾಗದ? ಬೆಳಕು ಬರ್ತರಿ. ಅಲ್ಲಮ್ಮ, ಸುತ್ತಲ ಅದ್ರ ಸುತ್ತಲು ಏನಿರೋದು ಅದನ್ನ ನೋಡಿಲ್ಲ ನೀನು? ಹೌದ್ರಿ. ಸುಮ್ಮನೆ ನೋಡಿದಿ. ನೀ ಹಚ್ಚ, ಈಗ ಒಂದು ದೀಪ ಹಚ್ಚಿಡ್ರಿ ನೀ ದೇವ್ರ ಮುಂದೆ, ಅದ್ರ ಬುಡಕ್ಕ ಕತ್ಲಿರ್ತೈತಿ. ಹೌದಾ? ಹೌದಲ್ಲ ನೋಡು. ಈಗಲರ ಏನಂತಾರ ಅದು ಹೆಂಗ್ರಿ? ಲೈಟ್ ಈಗ ಏನೈತಿ, ಇಲ್ಲೇ ಬೆಳಕೈತಿ, ಮ್ಯಾಗ ಕತ್ಲೆ ಐತ್ರಿ. ಅದನ್ನ ಹೇಳಂಗಲ್ಲ ಅವರು. ಬೆಳಕು ಅಷ್ಟ ನೋಡ್ತಾರೆ, ಕತ್ಲೆ ನೋಡಲ್ಲ. ಯಾವಾಗಲೂ ಹಿರಿಯರ ಮಾತು ಯಾವ ಸುಳ್ಳಾಗಿಲ್ಲ ಅವು. ಮೂಢನಂಬಿಕೆ ಅಂತ. ಮೂಢನಂಬಿಕೆ ಹೆಂಗೆ ಬದ ಹೇಳಿ ನೋಡೋಣ. ಹೌದಾ? ಮೂಢನಂಬಿಕೆ ಅನ್ನೋದು ಅವ್ರ ಅನುಭವ ಅವ್ರು ಹೇಳ್ತಾರೆ, ಇವ್ರು ಅರ್ಥ ಮಾಡ್ಕೊಳಂಗ. ಅಲ್ಲಮ್ಮ, ಅದು ತೋರಿಸ್ಕೊಡ್ತೇವೆ ನಾವು, ಪ್ರೂಫ್ ಮಾಡಿ ತೋರಿಸ್ಕೊಡ್ತೇವಲ್ಲ. ಇನ್ನೂ ಏನು ಬೇಕು? ಅದಕ್ಕೂ ಮ್ಯಾಗೂ ಕತ್ಲೈತಿ. ಐತಿಲ್ಲಮ್ಮ? ಐತ್ರಿ. ಯಾವಾಗಲೂ ದೀಪದ ಮ್ಯಾಗ ಕತ್ಲ. ಈಗಲ್ದು ಅವಾಗ ಹಿಂದಲ್ರಾಗ ದೀಪದ ಬುಡಕ್ಕೆ ಕತ್ಲ. ನೋಡಿ ನೀವು, 1 ರೂಪಾಯಿ 8 ಅಣೆ 4 ಅಣೆ ಸಂತಿ ಮಾಡ್ತಿದ್ರು ಅವಾಗ. ಈಗೆಲ್ಲ. ಕರೆವ? ಕರೆನ ರೀ. ಕರೆನ.
ಈಗ 500 ನೋಟ್ ಹೋದ್ರೆ ಹಿಂಗೆ ಚೀಲ ಹಿಡ್ಕೊಂಬಂದು ಅದು ಕಮ್ಮಿ ಆಯ್ತು 500. ಅಲ್ಲಿ ಮಾತಾಡಕತ್ತೆ ನಾನು ಅವಾಗ 4 ಅಣೆ ಬಿಲ್ಲಿ ಪೈಸಾ ಇದ್ದು ನೀನು ನೋಡಿಲ್ಲ ಆರಾಮ ಹಗಲು 2 ಎಣ್ಣೆ ಸಂತಿ ಮಾಡಿದ್ರೆ ಹೊತ್ಕೊಳಕ್ಕೆ ಬರುತ್ತಿದ್ದಿಲ್ಲ ಹಂಗೆ ಮಾಡ್ಕೊಂಬರ್ತಿದ್ರು ಸಂತಿ ಅಣೆನ ಗೊತ್ತಿಲ್ಲ ನಿನಗೆ ಪಾಪ ನಿನಗೆ ಮಾಡಿ ಅಣೆ ನೋಡಿ ನೀನು ಇಲ್ರಿ 5 ಪೈಸಾ ನೋಡಿಲ್ರಿ ಮತ್ತು ಪೈಸಾನು ನೋಡಿಲ್ಲ ನೀನು ಈಗ ಇತ್ಲ ಮತ್ತು ಬೆಳೆಯೋ ಬಂದು ಮೊದಲ ತಾಮ್ರದ್ದು ಪೈಸಾ ಹೌದು ತಾಮ್ರ ಬಿಲ್ಲಿದ್ದು ಪೈಸೆ ಎಲ್ಲ ಪೈಸೆ ಎಂಬೆ 5 ಪೈಸಾ ಅವು ಗಟ್ಟೆನು ಇತ್ಲ ತೆಳ್ಳನು ಬಂದು ಎಲ್ಲ ಗಟ್ಟಿದ್ವು ಅವು 10 ಪೈಸಾ ಗಟ್ಟೆಂದ ಇತ್ತು ಇತ್ಲಾಗ ತೆಳ್ಳಗಾತು ಹಾಂ ಎಲ್ಲ ಆಯ್ತು ಯಾರು ಇವ್ ಮಗ ಹೌದು ಅವ್ರು ಅಷ್ಟು ಬರ್ತಾರೆ ಈಗ ಇಲ್ಲಿ ಅವ್ರ ಹಳೆ ಫ್ಯಾಮಿಲಿ ಫೋಟೋ ಹಾಕ್ಬಿಡಮ್ಮ ನಮ್ಮದು ಹಾಂ